ನ್ಯೂಸ್ ಸತ್ಯದ ಶರವೇಗ ಭೀಷ್ಮ ನ್ಯೂಸ್ ಧರ್ಮದ ಮಹಾಯಾಗ 24 ಗಂಟೆ ನ್ಯಾಯದ ಬೆನ್ನಿಂಗೆ ಕರುನಾಡ ಜನಮನದ ತೇಜದ ಕಣ್ಣಿಂಗೆ ಬಾಗದ ಆ ಬಿಲ್ಲು ತಪ್ಪದ ಆ ಗುರಿ ಅನ್ಯಾಯದ ಎದೆಯೊಳಗೆ ಬಿರುಗಾಳಿಯ ಉರಿ ಸುದ್ದಿಯ ಲೋಕದಲ್ಲಿ ನಿಷ್ಠೆಯ ಪ್ರತಿಜ್ಞೆ ಜನರ ಧ್ವನಿಯಾಗಲು ಇದು ಭೀಷ್ಮಾಜ್ಞೆ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಭೀಷ್ಮ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳನ್ನು ನಾವು ನೋಡೋಣ. ಇಂದು ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ತೇಜಸ್ವಿ ಸೂರ್ಯ ಆರೋಪಕ್ಕೆ ಪ್ರಿಯಾಂಕಾ ಖರ್ಗೆ ತೀಕ್ಷ್ಣ ತಿರುಗೇಟು. ತಪ್ಪಾಗಿದ್ದರೆ ವಿದ್ಯಾರ್ಥಿಗಳಿಗೆ ನಷ್ಟ ಭರಿಸುತ್ತೇವೆ ಎಂದ BK ಹರಿಪ್ರಸಾದ್. ಇಂದು 3,000 ಕೋಟಿ ಮೆಗಾ ಯೋಜನೆ, ನಗರದ 450 ಕಿಲೋಮೀಟರ್ ರಸ್ತೆಗಳ ವೈಟ್ ಟ್ಯಾಪಿಂಗ್. ಸಚಿವ ಕೃಷ್ಣ ಬೈರೇಗೌಡ ಮಹತ್ವದ ಘೋಷಣೆ. ಇಂದು ರಾಜ್ಯದಲ್ಲಿ 200 ಪೊಲೀಸರಿಗೆ DVG IGP ಕಮಾಂಡೇಶನ್ ಡಿಸ್ಕ್ ಪ್ರಶಸ್ತಿ ಪ್ರದಾನ. ಇಂದು ಮಾಜಿ ಮುಖ್ಯಮಂತ್ರಿ ಬಿಜೆಪಿಯ DVS ಸದಾನಂದಗೌಡ ಶಾಕ್. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ರಹಸ್ಯಸಭೆ ಬಯಲು ಮಾಡಿದ್ದ DVG ಸದಾನಂದಗೌಡ. ಇಂದು ಎಕ್ಸ್ಪ್ರೆಸ್ ವೇನಲ್ಲಿ ಭೀಕರ ಅಪಘಾತ. ಮೈಸೂರು ಜಿಲ್ಲೆಯ BEOಗಳು ಪ್ರಯಾಣಿಸಿದ್ದ ವಾಹನವು ಟ್ಯಾಂಕರ್ಗೆ ಡಿಕ್ಕಿ ಹೊಡೆದು ಭೀಕರ ಅಪಘಾತ ಸಂಭವಿಸಿದೆ. ಇಂದು ಕರ್ನಾಟಕ ರಾಜ್ಯದ ನಟ ಚೈತನ್, ಹೀರೋ ಆಗಿ ನಟಿಸಿದಂಥ ನಟ ಚೈತನ್ ಅವರು ಇನ್ನು ಮುಂದೆ ಒಂದು ಹೊಸ ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಲಿದ್ದಾರೆ. ಅವರು ಈಗಾಗಲೇ 10 ಪ್ರಣಾಳಿಕೆ ಅಂಶಗಳನ್ನು ಬಿಡುಗಡೆ ಮಾಡಿದ್ದಾರೆ. ನಾಡಿನ ಜನತೆಯ ಮುಂದೆ ಈ ಒಂದು 10 ಪ್ರಣಾಳಿಕೆಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮೊದಲನೇದಾಗಿ ಅವರು ತನ್ನ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ದಾರೆ, ಲಿಂಗ ಸಮಾನತೆಯನ್ನು ನಾನು ಮಾಡ್ತೀನಿ. ಎರಡನೇದಾಗಿ ಹೇಳ್ತಾ ಇದ್ದಾರೆ, ಜಾತಿ ಸಮಾನತೆಯನ್ನು ಇದರಲ್ಲಿ ತರ್ತೀನಿ ರಾಜಕೀಯದಲ್ಲಿ ನಮ್ಮ ಪಕ್ಷದಿಂದ ಅಂತ ಹೇಳ್ತಾರೆ. ಹಾಗೂ ಆರ್ಥಿಕ ಸಮಾನತೆಯನ್ನು ಕಾಪಾಡುವಂತೆ ಮಾಡ್ತೀವಿ, ಅಂದರೆ ಎಲ್ಲರೂ ಸಮಾನರು, ಆರ್ಥಿಕವಾಗಿ ಎಲ್ಲ ಸಮಾನತೆಯನ್ನು ತರ್ತೀವಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೂ ಭದ್ರತೆಯನ್ನು ಕೊಡ್ತೀವಿ. ಈ ಭದ್ರತೆ ಯಾರಿಗೆ, ಯಾವಾಗ, ಎಲ್ಲಿ, ಏನಕ್ಕೆ ಭದ್ರತೆ ಕೊಡ್ತಾರೆ ಅನ್ನೋದನ್ನು ಸ್ಪಷ್ಟವಾಗಿಲ್ಲ. ಭದ್ರತೆ ಅನ್ನೋದನ್ನು ಘೋಷಣೆ ಮಾಡಿದ್ದಾರೆ. ಹಾಗೂ ಒಂದು ಧರ್ಮ ನಿರಪೇಕ್ಷತೆ ಅನ್ನೋದನ್ನು ಕೇಳಿದ್ದಾರೆ. ಧರ್ಮ ನಿರಪೇಕ್ಷತೆಯನ್ನು ಒಂದು ಕೊಡ್ತೀವಿ ಅಂತ ಹೇಳ್ತಾರೆ. 6ನೇದಾಗಿ ಅವರು ಹೇಳ್ತಾ ಇದ್ದಾರೆ, ಪ್ರಾದೇಶಿಕ ಮತ್ತು ಭಾಷೆ ಸಾಂಸ್ಕೃತಿಕ ಸಮಾನತೆಯನ್ನು ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. 7ನೇದಾಗಿ ಪರ್ವತಾನ ಪರಿಸರವಾದ ಅಂತೇಳಿ ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಹಾಗೆ ತಮ್ಮ ಪ್ರಣಾಳಿಕೆಯಲ್ಲಿ 8ನೇದಾಗಿ ಭ್ರಷ್ಟಾಚಾರ ವಿರೋಧಿ ಅಂತಲೂ ಕೂಡ, ನಾವು ಭ್ರಷ್ಟಾಚಾರವನ್ನು ವಿರೋಧ ಮಾಡ್ತೀವಿ, ಭ್ರಷ್ಟಾಚಾರವನ್ನು ನಿರ್ನಾಮ ಮಾಡ್ತೀವಿ ಅಂತ ಕೂಡ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗೆ ಅಭಿವ್ಯಕ್ತಿ ಮತ್ತು ಮಾಧ್ಯಮ ಸ್ವಾತಂತ್ರ್ಯವನ್ನು ಕೊಡ್ತೀವಿ. ನೋಡ್ರಿ, ಇಲ್ಲಿ ಮಾಧ್ಯಮಕ್ಕೆ ಸ್ವಾತಂತ್ರ್ಯವನ್ನು ನಾವು ಕೊಡ್ತೀವಿ. ಯಾವುದೇ ಅಡ್ಡಿ ಆತಂಕಗಳನ್ನು ಮಾಧ್ಯಮಕ್ಕೆ ಪಡಿಸೋದಿಲ್ಲ. ಇದನ್ನು ನಾವು ಮಾಧ್ಯಮಕ್ಕೆ ಅಭಿವ್ಯಕ್ತಿ ಮತ್ತು ಮಾಧ್ಯಮ ಸ್ವಾತಂತ್ರ್ಯವನ್ನು ನೀಡುತ್ತೇವೆ ಎಂಬ ಒಂದು ಘೋಷಣೆಯನ್ನು, ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗೆ 10ನೇದಾಗಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತರಲಿದ್ದೇವೆ. ಹಾಗೂ ಇದರೊಂದಿಗೆ ಪೊಲೀಸ್ ಮತ್ತು ಜೈಲು ಸುಧಾರಣೆ. ನೋಡಿ, ಇದರಲ್ಲಿ ಅವರು ಹೇಳಿದ್ದಾರೆ, ಇದರಲ್ಲಿ ಸೇರ್ಪಡೆ ಮಾಡಿರೋದು ಪೊಲೀಸ್ ಇಲಾಖೆ ಮತ್ತು ಜೈಲು, ಇವೆರಡನ್ನ ಸುಧಾರಣೆ ಮಾಡ್ತೀವಿ. ಹಾಗೂ ತಂತ್ರಜ್ಞಾನದ ಸದೃಢತೆಗೆ ಒತ್ತು ನೀಡುವುದಾಗಿ ಅವರು ಹೇಳ್ಕೊಂಡಿದ್ದಾರೆ. ಒಂದು ಹೆಚ್ಚಿನ ಒತ್ತನ್ನು ನಾವು ಕೊಡ್ತೀವಿ, ಸದೃಢತೆ, ಒಂದು ತಂತ್ರಜ್ಞಾನವನ್ನು ಹೆಚ್ಚಿನ ಒತ್ತನ್ನು ನಾವು ನೀಡ್ತೀವಿ ಅಂತೇಳಿ ಕೂಡ ಅವರು ತಮ್ಮ ಇದರಲ್ಲಿ ಹೇಳ್ಕೊಂಡಿದ್ದಾರೆ. 10 ಪ್ರಣಾಳಿಕೆಗಳನ್ನು ನಟ ಚೈತನ್ಯ ಅವರು
ತಮ್ಮ ಹೊಸ ಪಕ್ಷದ ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗೆ ಒಂದು ಬಿಡದಿ ಟೌನ್ಶಿಪ್ ಜಟಾಪಟಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಹಾಲಿ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಒಂದು ಸವಾಲನ್ನು ಹಾಕಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನು ಸವಾಲಿಗೆ ಮಾನ್ಯ ಮುಖ್ಯಮಂತ್ರಿಗಳು ಆದ DK ಶಿವಕುಮಾರ್ ಅವರು ಸ್ವೀಕರಿಸಿದ್ದಾರೆ. ಈ ಒಂದು ಸವಾಲನ್ನು HD ಕುಮಾರಸ್ವಾಮಿ ಅವರು ಹಾಕಿರೋಂಥ ಒಂದು ಸವಾಲನ್ನು ಇವರು ಸ್ವೀಕರಿಸಿದ್ದಾರೆ. ಚರ್ಚೆಗೆ ಬೈರವಂಗಲ ಬೇಡ, ವಿಧಾನಸೌಧಕ್ಕೆ ಬನ್ನಿ ಚರ್ಚಿಸೋಣ ಎಂದು ಪತ್ರದ ಮೂಲಕ ಪಂಥ ಆಹ್ವಾನವನ್ನು ನೀಡಿದ್ದಾರೆ. ಈ ಒಂದು ಚರ್ಚೆಯನ್ನು ಮಾಡೋಣ, ಬೇರೆಲ್ಲೂ ಬೇಡ, ನಾವು ವಿಧಾನಸೌಧದಲ್ಲೇ ಈ ಒಂದು ಬಿಡದಿ ಟೌನ್ಶಿಪ್ ವಿಷಯವಾಗಿ ನಾವು ಚರ್ಚೆಯನ್ನು ಮಾಡೋಣ, ವಿಧಾನಸೌಧದಲ್ಲಿ ಚರ್ಚೆಯನ್ನು ಮಾಡೋಣ ಅಂತೇಳ್ಬಿಟ್ಟು ಪತ್ರದ ಮೂಲಕ ಅವರು ಒಂದು ಪಂಥ ಆಹ್ವಾನವನ್ನು HD ಕುಮಾರಸ್ವಾಮಿ ಅವರಿಗೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಭಾರತ ಸರ್ಕಾರದ ಗಣಿ ಮತ್ತು ಭೂವಿಜ್ಞಾನ ಸಚಿವರಾಗಿ ಕಾರ್ಯನಿರ್ವಹಿಸುವಂಥ HD ಕುಮಾರಸ್ವಾಮಿ ಅವರಿಗೆ ಒಂದು ಆಹ್ವಾನವನ್ನು ಈಗಿನ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಒಂದು ಚರ್ಚೆಗೆ ಪಂಥ ಆಹ್ವಾನವನ್ನು ನೀಡಿದ್ದಾರೆ. ಹಾಗೆ HD ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಆಗಲಿ ಇವರಾಗಿರ್ತಕ್ಕಂಥವರು ಒಂದು ಆರೋಪವನ್ನು ಮಾಡಿದ್ದಾರೆ. ಪೇಮೆಂಟ್ ಕೋಟಾ ಎಂಬ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಸಂಪುಟ ಸೇರ್ಪಡೆಗೆ ದೊಡ್ಡ ಮಟ್ಟದ ವಸೂಲಿ ಮತ್ತು ಲಾಬಿ ನಡೆಯುತ್ತಿದೆ ಎಂದು ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಹೀಗೆ ಇನ್ನೂ 10 ಹಲವು ವಿಶೇಷ ಸುದ್ದಿಗಳನ್ನು ನೀವು ನೋಡಬೇಕು ಆಗಿದ್ದರೆ ಮತ್ತೇಕೆ ತಡ, ಕೂಡಲೇ ಭೀಷ್ಮ ನ್ಯೂಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದು ನಿಮ್ಮದೇ ಶಕ್ತಿ, ನಿಮ್ಮದೇ ನಾಡಿಮಿಡಿತ, ನಿಮಗಾಗಿ ನಿಮಗೋಸ್ಕರ ಮೂಡಿ ಬರಲಿರುವ ಏಕೈಕ ಚಾನಲ್ ಭೀಷ್ಮ ನ್ಯೂಸ್ ಕನ್ನಡ ಚಾನಲ್.